ದೇಶಭಕ್ತಿ ಜಾಗೃತಿಗಾಗಿ ಬಿಜೆಪಿ ನಾಯಕರು ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಟೌನ್ ಹಾಲ್ನಲ್ಲಿ 4:30ಕ್ಕೆ ತಿರಂಗ ಯಾತ್ರೆ ಆರಂಭಗೊಳ್ಳಬೇಕಾಗಿತ್ತು. ಆ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಕಾರ್ಯಕರ್ತರೆಲ್ಲರೂ ಕೂಡ ಟೌನ್ ಹಾಲ್ನಲ್ಲಿ ಜಮಾವಣೆಗೊಂಡಿದ್ರು. ಆದರೆ ಪೊಲೀಸರು ಇದಕ್ಕೆ ಅವಕಾಶವನ್ನ ಮಾಡಿಕೊಡದೆ ಎಲ್ಲರನ್ನೂ ಕೂಡ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದವೂ ಕೂಡ ಏರ್ಪಟ್ಟಿದೆ. ತಳ್ಳಾಟ ನೂಕಾಟ ಕೂಡ ನಡೆದಿರುವಂತದ್ದನ್ನ ಗಮನಿಸ್ತಾ ಇದ್ರಿ. ಎಲ್ಲ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಯಾರು ಕೂಡ ಟೌನ್ ಹಾಲ್ ನಲ್ಲಿ ಉಳಿದುಕೊಳ್ಳಲಿಕ್ಕೆ ಅಥವಾ ಪ್ರೊಟೆಸ್ಟ್ ಅನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಅನುಮತಿಯನ್ನ ಕೊಟ್ಟಿಲ್ಲ ಈ ಒಂದು ತಿರಂಗ ಯಾತ್ರೆಗೆ. ಸೊ ಆ ಹಿನ್ನೆಲೆಯಲ್ಲಿ ನಡೆಸಲಿಕ್ಕೆ ಅವಕಾಶ ಇಲ್ಲ ಅನ್ನೋದು ಪೊಲೀಸರ ಒಂದು ವಾದ. ದೇಶಭಕ್ತಿ ಜಾಗೃತಿಗಾಗಿ ನಾವು ತಿರಂಗ ಯಾತ್ರೆಯನ್ನ ಮಾಡೇ ಮಾಡ್ತೀವಿ ಅನ್ನೋದು ಬಿಜೆಪಿಯವರ ಬಿಗಿಪಟ್ಟು. ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗ್ತಾರೆ, ದೇಶ ವಿಭಜನೆ ಅಂತ ಹೇಳಿಕೆಗಳನ್ನ ಕೊಡ್ತಾರೆ. ಇದನ್ನೆಲ್ಲ ಸಹಿಸಿಕೊಂಡು ಹೇಗಿರ್ಲಿಕ್ಕೆ ಸಾಧ್ಯ? ಸೊ ಬಿಜೆಪಿ ನಾಯಕರು ಜನರಿಗೆ ಇದನ್ನ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಅಂತ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. ಸಿಕ್ಕವ್ರನ್ನೆಲ್ಲ ಎತ್ತಾಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಟೌನ್ ಹಾಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. ತಿರಂಗವನ್ನ ಹಿಡಿದು ಈ ಒಂದು ಪ್ರೊಟೆಸ್ಟ್ನಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಆದರೆ ಪ್ರೊಟೆಸ್ಟ್ಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಅವರೆಲ್ಲರನ್ನು ಕೂಡ ಅಡ್ಡಿಪಡಿಸ್ತಾ ಇರುವಂತಹ ದೃಶ್ಯ. ಎಲ್ಲ ಬಿಜೆಪಿ ಕಾರ್ಯಕರ್ತರನ್ನ ತಿರಂಗ ಸಮೇತವಾಗಿ ವಶಕ್ಕೆ ಪಡ್ಕೊಳ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಈ ಸಂದರ್ಭದಲ್ಲಿ ಅಲ್ಲಿ ತಳ್ಳಾಟ ನೂಕಾಟ ಜಟಾಪಟಿ ಕೂಡ ಏರ್ಪಡ್ತು. ವಂದೇ ಮಾತರಂ ಘೋಷಣೆ ಕೂಡ ಮೊಳಗಿದೆ. ಅನ್ಯಾಯವನ್ನ ಖಂಡಿಸಿ ಈ ಹೋರಾಟ ಅಂತ ಅಲ್ಲಿ ಕಾರ್ಯಕರ್ತರು ಘೋಷಣೆಯನ್ನ ಮೊಳಗಿಸ್ತಾ ಇದ್ದಾರೆ. ಒಂದು ತಿರಂಗವನ್ನ ಹಾರಿಸಲಿಕ್ಕಾಗಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ತಂದಿದ್ದಂತಹ ಧ್ವಜ ಅದನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ಒಂದು ವಶಕ್ಕೆ ಪಡ್ಕೊಂಡಿದ್ದಾರೆ.
ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿರೋದು ದೇಶಭಕ್ತಿಯ ಜಾಗೃತಿ ಮೂಡಿಸುವಂತಹ ಸಲುವಾಗಿ. ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ, ದೇಶದ ವಿರುದ್ಧದ ಹೇಳಿಕೆಗಳು ಹೆಚ್ಚಾಗ್ತಾ ಇದೆ, ದೇಶವನ್ನ ವಿಭಜಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಸದರೇ ಮಾತನಾಡ್ತಾರೆ. ಇದನ್ನೆಲ್ಲ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಯಾರ ನಡೆ ಏನು ಅನ್ನೋದು ಜನರಿಗೆ ಅರಿವಾಗಬೇಕಿದೆ ಅನ್ನೋದು ಬಿಜೆಪಿ ನಾಯಕರ ಒಂದು ಆಗ್ರಹ. ಈ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇದು ಟೌನ್ ಹಾಲ್ನಲ್ಲಿ ಸಂಜೆ 4:30ಕ್ಕೆ, ಇನ್ನು 15 ನಿಮಿಷಗಳಲ್ಲಿ ಇದು ಆರಂಭ ಆಗಬೇಕಾಗಿತ್ತು. ಆ ಕಾರಣಕ್ಕಾಗಿ ಎಲ್ಲ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಆದರೆ ಪೊಲೀಸರು ಅಲ್ಲಿಗೆ ಬರ್ತಿದ್ದ ಹಾಗೇನೆ ಕಾರ್ಯಕರ್ತರನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸವನ್ನ ಆರಂಭಿಸಿದ್ರ ಪರಿಣಾಮವಾಗಿ ಟೌನ್ ಹಾಲ್ನಲ್ಲಿ ಕಾರ್ಯಕರ್ತರು ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದನ್ನ ಖಂಡಿಸಿ ಅಲ್ಲಿ ತಮ್ಮ ಆಕ್ರೋಶದ ನುಡಿಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕಿಸ್ತಾನದ ಪರ ಘೋಷಣೆಯನ್ನ ಮೊಳಗಿಸಿದವನ್ನ ಬಂಧನ ಆಗಬೇಕು, FSL ವರದಿ ಬಿಡುಗಡೆ ಆಗಬೇಕು, ಯಾರ ರಕ್ಷಣೆಗೆ ನಿಂತಿದೆ ಸರ್ಕಾರ ಅನ್ನುವಂತಹ ಕೂಗು ಇಲ್ಲಿ ವ್ಯಕ್ತವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಪ್ರತಿಭಟನೆಯನ್ನ ನಡೆಸಲಿಕ್ಕಾಗಿ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಟೌನ್ ಹಾಲ್ನಲ್ಲಿ. ಅದರ ಪರಿಸ್ಥಿತಿ ಈಗ ಸದ್ಯ ಹೇಗೆ ಬದಲಾಗಿದೆ? ದಿವ್ಯ, ಬಿಜೆಪಿ ಅವರ ತಿರಂಗ ಯಾತ್ರೆಗೆ ಪೊಲೀಸರು ಅಡ್ಡಿ ಮಾಡಿದ್ದಾರೆ, ಅನುಮತಿ ಪಡ್ಕೊಂಡಿಲ್ಲ ಅನ್ನುವಂತಹ ಸಬೂಬು ಹೇಳ್ಕೊಂಡು ಪೊಲೀಸರು ತಿರಂಗ ಯಾತ್ರೆಗೆ ಬ್ರೇಕ್ ಹಾಕಿದ್ದಾರೆ. ಇಲ್ಲಿ ತಿರಂಗ ಯಾತ್ರೆಗೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಶಾಸಕರು ಬರೋದನ್ನ ಕಾಯ್ತಾ ಇದ್ರು, ಶಾಸಕರು ಬಂದ್ ಕೂಡಲೇ ಹೊರಡಬೇಕು ಅನ್ನುವಂತ ತೀರ್ಮಾನ ಆಗಿತ್ತು. ಆದ್ರೆ ತಕ್ಷಣ ಪೊಲೀಸರು ಬಂದಂತಹ ಪೊಲೀಸರು ಪೊಲೀಸ್ ಜೀಪು, ಪೊಲೀಸ್ ವ್ಯಾನು ಮತ್ತೆ ಒಂದು ಬಸ್ ತೆಗೆದುಕೊಂಡು ಬಂದು ಬಸ್ ನಲ್ಲಿ ಬಲವಂತವಾಗಿ ಬಿಜೆಪಿ ಕಾರ್ಯಕರ್ತರನ್ನ ಬಲವಂತವಾಗಿ ತುಂಬಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಸ್ಥಳದಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರದ್ದು ಏನು ವಾದ ಅಂದ್ರೆ ಅನುಮತಿ ಇಲ್ಲ, ಹಾಗಾಗಿ ನಾವು ಅನುಮತಿ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ ಇಲ್ಲಿ ತಿರಂಗ ಯಾತ್ರೆಗೆ ಅನ್ನುವಂತ ಒಂದು ಈ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಜಟಾಪಟಿನೂ ಕೂಡ ಆಯ್ತು, ಸ್ಥಳದಲ್ಲೇ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡಿದ್ರು. ಈಗ ಸ್ಥಳಕ್ಕೆ ಸಿ ಕೆ ರಾಮಮೂರ್ತಿ ಅವರು ಕೂಡ ಬಂದಿದ್ದಾರೆ, ಶಾಸಕರು ಜೊತೆಗೆ ಬಿಜೆಪಿ ಮುಖಂಡರು ಕೂಡ ಬಂದಿದ್ದಾರೆ. ಆದ್ರೆ ಪೊಲೀಸರು ಮಾತ್ರ ಯಾವುದಕ್ಕೂ ಬಗ್ತಾ ಇಲ್ಲ. ಬಹುತೇಕ ಕಾರ್ಯಕರ್ತರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಬಟ್ಟೆಯಲ್ಲಿ ಮಾಡಿದಂತಹ ಅತಿ ಉದ್ದದ ನ್ಯಾಷನಲ್ ಫ್ಲಾಗ್ ಅನ್ನು ಕೂಡ ಮುದುರ್ಕೊಂಡು ಒಂದು ರೀತಿಯಲ್ಲಿ ಪೇಪರ್ ತರ ಅದರ ಜೀಪ್ ಒಳಗಡೆ ಹಾಕಿ ಅದನ್ನು ಕೂಡ ಅಗೌರವಯುತವಾಗಿ ಪೊಲೀಸರು ತೆಗೆದುಕೊಂಡು ಹೋಗಿರೋದು ಇಲ್ಲಿ ಗಮನಕ್ಕೆ ಬರ್ತಾ ಇದೆ. ಒಟ್ಟಾರೆಯಾಗಿ ಬಿಜೆಪಿ ಅವರ ಈ ತಿರಂಗ ಯಾತ್ರೆ ಏನಿದೆ ಅದಕ್ಕೆ ಪೊಲೀಸರು ಅಡ್ಡಿ ಮಾಡಿದರೆ ಬ್ರೇಕ್ ಹಾಕಿದ್ದಾರೆ. ಒಟ್ಟಾರೆಯಾಗಿ ಈ ಇಷ್ಟು ಹೈ ಡ್ರಾಮಾ ಸಂದರ್ಭದಲ್ಲಿ ಒಂದಷ್ಟು ಜನ ಬಂಧನ ಕೂಡ ಆಗಿದೆ. ಈಗ ಸ್ಥಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರೆ, ಪೊಲೀಸ್ ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಂತಹ ಬಿಜೆಪಿ ನಾಯಕರಿಗೆ ನಿರಾಸೆ ಮೂಡಿದೆ. ಕಾರಣ ಪೊಲೀಸರು ಅಡ್ಡಿಪಡಿಸಿದ್ದಾರೆ, ತಿರಂಗವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ.